ರಾಜೇಶ್ ಶೆಟ್ಟಿ ಅವರು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಫೌಂಡೇಶನ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಭವನಕ್ಕೆ ಕೂಡ ಅವರು ಸಾಕಷ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಕಮಿಟಿಗೆ. ಆದ ಕಾರಣ ಅವರಿಗೆ ನಾವು ಒಳ್ಳೆ ಮತದಿಂದ ಆರಿಸಿ ತರಬೇಕಾಗಿ ನಮ್ಮಲ್ಲಿ ವಿನಂತಿ. ನಮಸ್ಕಾರ. ನಮ್ಮ ರಾಜೇಶ್ ಶೆಟ್ಟಿ ಇರೋದಾರಲ್ಲ, ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆನಂತರ ನಮ್ಮ ಜರಿಯಲ್ಲಿ ಸಣ್ಣ ಮಕ್ಕಳು ಒಂದು ಗಣಪತಿ ಇಡ್ತಿದ್ರು. ಆ ಗಣಪತಿ ಪೂರ ನೀರಿನಲ್ಲೇ ಅವ್ರು ಗಣಪತಿ ಇಡ್ತಿದ್ರು ಹುಡುಗರು. ಆನಂತರ ಅವರು ಪ್ಲಾಸ್ಟಿಕ್ ಕಟ್ಕೊಂಡು ಕಾಸಿ ಅದು ಎಷ್ಟು ಮಳೆ ಆದ್ರೂ ಆ ನೀರಿನಲ್ಲೇ ಇಟ್ಕೊಂಡು ಅವರು 1 ವರ್ಷ 2 ವರ್ಷ ಟೋಟಲ್ 2 ವರ್ಷ ಅವ್ರು ಗಣಪತಿ ಇಟ್ಟಾರೆ ಅದರಲ್ಲಿ. ಆನಂತರ ಅದನ್ನೆಲ್ಲ ನೋಡ್ಕೊಂಡು ಅವನು ಮತ್ತೆ ಅದಕ್ಕೆ ಅವರು ವೆಲ್ಡಿಂಗ್ ಮಾಡ್ಕೊಂಡು ಕಾಯಿಸಿ ನೀವು ಪತ್ರ ಹಾಕಿರಂತಂದು ಪತ್ರ ತಂದು ಕೊಟ್ಟ. ಅದು ಒಂದು ಕೆಲಸ ಪೂರ್ಣ ಮಾಡಿಕೊಟ್ಟೆ ನಮ್ಮ ಜರಿಯಲ್ಲಿ. ಆನಂತರ ಅಂಬೇಡ್ಕರ್ದಲ್ಲಿ ಅಲ್ಲಿ ಅವರು ತೆಳಗಿನ ಫೌಂಡೇಶನ್ನು ಅದನ್ನೆಲ್ಲ ಹಾಕಿ ಅಲ್ಲಿನೂ ಕೊಟ್ಟಿದ್ದಾರೆ ಅವರು. ನಮಗೆ ಈಗ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅವ್ರು ನಮ್ಮ ಇದರಲ್ಲಿ. ನಮ್ಮ ಯುವ ನಾಯಕರಾದಂಥ ರಾಜೇಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ಕೊಂಡಂತಂದ್ರೆ, ಜವಾರಿ ನಗರದಲ್ಲಿದ್ದಂಥ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ಹಂಚಿ ಅವರು ತುಂಬ ಒಂದು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಧಾರ್ಮಿಕ ಕ್ಷೇತ್ರವಾದಂಥ ನಮ್ಮ ಯಲ್ಲಮ್ಮನ ಗುಡಿ MS ಕಾಲೇಜಿನಲ್ಲಿರುವಂಥ ಯಲ್ಲಮ್ಮನ ಗುಡಿಗೂ ಕೂಡ ಅವರು ಅನ್ನಪ್ರಸಾದಕ್ಕೋಸ್ಕರ ತುಂಬ ಒಂದು ಸಹಾಯ ಮಾಡಿದ್ದಾರೆ. ಪ್ರತಿ ವರ್ಷವೂ ಅವರು ಜಾತ್ರೆಗೆ ನಮ್ಗೆ ಅನ್ನಪ್ರಸಾದಕ್ಕೆ ಅಂತ ಹೇಳಿ ಸಾಕಷ್ಟು ಸಹಾಯ ಮಾಡ್ತಾರೆ. ಇಂಥ ಒಬ್ಬರು ನಾಯಕರು ನಮ್ಮ ಮಧ್ಯದಲ್ಲಿದ್ದಾರೆ ಅಂತ ಹೇಳ್ಕೊಂಡಂತಂದಮೇಲೆ ಇವಾಗ ಸದ್ಯಕ್ಕೆ ಅವರು ಚುನಾವಣೆಗೆ ನಿಂತಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರಲ್ಲಿನೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸೊ ಅವರನ್ನು ನಾವು ಆರಿಸಿ ತರಲೇಬೇಕು ಅಂತ ಹೇಳ್ಕೊಂಡಂತೇಳಿ ನಾವು ನಿಮ್ಮಲ್ಲೆಲ್ಲರನ್ನೂ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬರುವಂಥ ಚುನಾವಣೆಯಲ್ಲಿ ಬಹುಮತದಿಂದ ಅವರಿಗೆ ಮತ ಹಾಕಿ ಆರಿಸಿ ತರಬೇಕಾಗಿ ವಿನಂತಿ. ನಮಸ್ಕಾರ.